ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ತಬ್ಬಲಿ ಕಂದಮ್ಮನ ನೋಡಿ ಮಮ್ಮಲ ಮರುಗುತ್ತಿದ್ದಾರೆ ಜನ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಏನಾಗಿದೆ, ಈಗ ತಬ್ಬಲಿಯಾದಂಥ ಕಂದಮ್ಮಗಳನ್ನ ನೋಡಿ ಮಮ್ಮಲ ಮರುಗುತ್ತಾ ಇದ್ದಾರೆ ಜನ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ನೆರವಿಗೆ ಧಾವಿಸ್ತಾ ಇದ್ದಾರೆ ಶಾಸಕರು. ಮೃತ ಬಾಣಂತಿಯ ಮಗು ಜವಾಬ್ದಾರಿಯನ್ನ ಹೊತ್ತಿದ್ದಾರೆ NT ಶ್ರೀನಿವಾಸ್. ಆರೋಗ್ಯ ಶಿಕ್ಷಣ ನನ್ನ ಜವಾಬ್ದಾರಿ ಅಂತ ಕೂಡ್ಲಿ ಶಾಸಕರು ಭರವಸೆಯನ್ನ ಕೊಟ್ಟಿದ್ದಾರೆ. NT ಶ್ರೀನಿವಾಸ್ ಇವರ ಆರೋಗ್ಯ ಮತ್ತೆ ಶಿಕ್ಷಣ ಎರಡೂ ಕೂಡ ನನ್ನ ಜವಾಬ್ದಾರಿ ಅನ್ನೋ ಒಂದು ಭರವಸೆಯನ್ನ ಆ ಕುಟುಂಬಕ್ಕೆ ನೀಡ್ತಾ ಇದ್ದಾರೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಅತ್ಯಂತ ನೋವಿನ ಸಂಗತಿ. ಆದ್ರೂ ಈಗ ಸುಮಾರು ಮೊದಲನೇ ಗರ್ಭಿಣಿ ಆದಾಗ ಅವ್ರಿಗೆ ಸ್ವಲ್ಪ ಮಾಡ್ರೇಟ್ ಅನಿಮಿಯಾ ಮತ್ತು ಸ್ವಲ್ಪ ಒಂದು ವಾರ 10 ದಿವಸದಿಂದ ಕೆಮ್ಮು ಸ್ವಲ್ಪ ಜ್ವರ ಇದ್ದಿದ್ದು ಕಂಡು ಬಂತು. ಅವರು ಗುಡೇಕೋಟೆ ಆಸ್ಪತ್ರೆಗೆ ಪ್ರಾಥಮಿಕ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಸ್ವಲ್ಪ ಕಷ್ಟ ಆದಾಗ ಅವರು ವಿಮ್ಸ್ ಆಸ್ಪತ್ರೆ ಬಳ್ಳಾರಿಗೆ OPD ಕರ್ಕೊಂಡೋದಾಗ ಅಲ್ಲಿ ಸಹಜ ಹೆರಿಗೆ ಆಗಿದೆ. ಆದಮೇಲೆ ಅವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ, PPH ಅಂತ ಹೇಳಿ, ಪೋಸ್ಟ್ಮಾರ್ಟಮ್ ಹೆಮರೇಜ್ ಅಂತೇಳಿ. ಅದನ್ನು ಆ ಹೆಮರೇಜ್ ನಿಲ್ಲಿಸಲಿಕ್ಕೆ ICU ಶಿಫ್ಟ್ ಮಾಡಿ ಸರ್ವ ಪ್ರಯತ್ನ ಮಾಡಿದ್ದಾರೆ ವೈದ್ಯರ ತಂಡ. ಅದ್ಯಾಗೂನು ಆ ತಾಯಿ ತೀರ್ಕೊಂಡಿದ್ದಾರೆ. ಅದು ಇನ್ನೂ ನೋವಿನ ಸಂಗತಿ ಅಂದರೆ ಅವರು ಬೇರೆ ಯಾರೆಲ್ಲ ನಮ್ಮ ಸಂಬಂಧಿಕರನ್ನೇ, ಅದು ಭಾಳ ನೋವಿನ ಸಂಗತಿ. ಅದು ನಾನು ವಿಷಯ ತಿಳಿದು ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ ಆದೇಶದಂತೆ ಇಮಿಡಿಯೇಟಾಗಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಒಂದು 50,000 ಆ ಮಗುನ ಮುಂದಿನ ಜೀವನಕ್ಕೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿ ಮತ್ತು ಒಂದು ಬೇಬಿ ಕಿಟ್ ಎಲ್ಲ ಕೊಟ್ಟು ಇವತ್ತು ದೇಶದ ಅತ್ಯಂತ ಪ್ರತಿಷ್ಠಿತ ನಮ್ಮ ಮಕ್ಕಳ ತಜ್ಞರು ಡಾಕ್ಟರ್ ಶಿವಕುಮಾರ್ ಮತ್ತು ಡಾಕ್ಟರ್ ಸತೀಶ್ ಕುಮಾರ್ ಮತ್ತು ಡಾಕ್ಟರ್ ಮಧುಕುಮಾರ್ ಅಂತೇಳಿ ಇವರು 15 ವರ್ಷ ಲಂಡನ್ನಲ್ಲಿ ನಮ್ಮ ನವಜಾತ ಶಿಶುಗಳ ತಜ್ಞರಾಗಿ ಕೆಲಸ ಮಾಡಿ ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.